ದೆಹಲಿಯ ಇಂದಿರಾ ಭವನ AICC ಆಫೀಸ್ ಅದು. ಅಲ್ಲಿ ರಾಹುಲ್ ಗಾಂಧಿಯವರು ದೇಶದ ಬಹುತೇಕ ಎಲ್ಲ ರಾಜ್ಯಗಳ ಬಹುತೇಕ ಜಿಲ್ಲೆಗಳಿಂದ ಬಂದಿದ್ದಂಥ OBC ಮೋರ್ಚಾ ಅಧ್ಯಕ್ಷರುಗಳದೊಂದು ಸಮಾವೇಶ ಅಂತಿರೋ ಕಾರ್ಯಕ್ರಮ ಅಂತಿರು. ಎಲ್ಲ ಜಿಲ್ಲೆಗಳಿಂದ ಬಂದವ್ರದ್ದು ಒಂದು ಕಾರ್ಯಕ್ರಮ ಮಾಡಿದ್ರು. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇತರೆ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರುಗಳ ಸಮಾವೇಶ ಅದು. ಅಲ್ಲಿ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡೋದಕ್ಕೆ ಹೊರಟಿದೆ, ಮಾಡಬಾರ್ದು ಅನ್ನೋದು ನಿರ್ಧಾರ ಆಗಿತ್ತು. ಬಟ್ ರಾಹುಲ್ ಗಾಂಧಿ ಆ್ಯಂಡ್ ಅದರ್ಸ್ ವಿಪರೀತ ಪ್ರೆಷರ್ ಮಾಡಿದ್ರು, ಮಾಡಲೇಬೇಕು, ಇದಕ್ಕೋಸ್ಕರ ಹೋರಾಡ್ತೀವಿ ಅಂದರು. ಆಯಿತು ಮಾಡೋಣ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಮೊನ್ನೆ 14ನೇ ತಾರೀಕು ಅದರದ್ದು ಫಾರ್ಮ್ ರಿಲೀಸ್ ಆಯ್ತಂತೆ. ಹೆಂಗಿರುತ್ತೆ ಜಾತಿ ಗಣತಿಗೆ ಜನರ ಹತ್ರ ಹೋದಾಗ ಅದರದ್ದು ಫಾರ್ಮ್ ಹೆಂಗಿರುತ್ತೆ ಅನ್ನೋದು ರಿಲೀಸ್ ಮಾಡಿದ್ರಂತೆ. ಅದರಲ್ಲಿ SC ST ಕಾಲಮ್ಗಳ ಮಾತ್ರ ಇದ್ದಾವಂತೆ. ನೀವು SC ST ಇಲ್ಲದೆ ಹೋದರೆ SC ಅಥವಾ ST ಎರಡರಲ್ಲೂ ನೀವು ಬರೋದಿಲ್ಲ ಅನ್ನೋದಾದರೆ ನಿಮ್ಮ ಜಾತಿ ಯಾವುದು ಅನ್ನೋದು ಮೆನ್ಷನ್ ಮಾಡಿರಿ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಇತರೆ ಹಿಂದುಳಿದ ವರ್ಗದ್ದು ಕಾಲಮ್ ಇರಬೇಕು, OBC ಕಾಲಮ್ ಇರಬೇಕು. ಯಾಕಿಲ್ಲ? ಜನ್ಜಿಗಳು ಬೀದಿಗಿಳಿದಂಗೆ OBC ಏನಾದರೂ ಬೀದಿಗಿಳಿದ್ರೆ ಹೆಂಗಾಗುತ್ತೆ ಪರಿಸ್ಥಿತಿ ಗೊತ್ತಾ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ದು. ಅದು ಅವ್ರದ್ದು ಹೇಳಿಕೆ ಟೆಕ್ಸ್ಟ್ ರೂಪದಲ್ಲಿದೆ. ಒಂದು ಸಲ ಹೇಳ್ಬಿಡ್ತೀನಿ ಅದನ್ನು. ಕೇಂದ್ರ ಸರ್ಕಾರ ಆರಂಭದಲ್ಲಿ ಜಾತಿ ಜನಗಣತಿಯನ್ನು ವಿರೋಧಿಸಿತ್ತು. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಜಾತಿ ಗಣತಿಗೆ ಒತ್ತಾಯಿಸಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಗರ ನಕ್ಸಲರು ಅಂತ ಕರೆದರು. OBC ಜನಸಂಖ್ಯೆ ಇರುವ ಕಾರಣಕ್ಕಾಗಿ ಮೋದಿ ಕೊನೆಗೆ ಒಪ್ಪಿದ್ರು. 2027ರಲ್ಲಿ 2ನೇ ಹಂತದಲ್ಲಿ ಜಾತಿ ಗಣತಿ ನಡೆಸಲಾಗುವುದು. ಆದರೆ ಮೋದಿ ಸರ್ಕಾರ ಜಾತಿ ಗಣತಿ ಸರಿಯಾಗಿ ನಡೆಸ್ತಾ ಇಲ್ಲ. ಪರಿಶಿಷ್ಟ ಜಾತಿ ಅರ್ಥಾತ್ SC, ಪರಿಶಿಷ್ಟ ಪಂಗಡ ಅರ್ಥಾತ್ ST ಇವುಗಳಿಗೆ ಪ್ರತ್ಯೇಕ ಕಾಲಮ್ ಇಡಲಾಗಿದೆ. ಜಾತಿ ಗಣತಿ ಕಾಲಮ್ನಲ್ಲಿ OBCಗೆ ಪ್ರತ್ಯೇಕವಾದ ಕಾಲಮ್ ಇಲ್ಲ. OBC ಜನಸಂಖ್ಯೆ ಪ್ರಾತಿನಿಧ್ಯ ನಿಖರವಾಗಿ ದಾಖಲಿಸುವುದು ಅಗತ್ಯ. ಕೆಲವು ದಿನಗಳ ಹಿಂದೆ ದೇಶದಲ್ಲಿ ಜನ್ಜಿಗಳ ಪ್ರತಿಭಟಿಸಿದರು. ಜನ್ಜಿ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ತಲೆಬಾಗಬೇಕಾಯಿತು. ದೇಶದಲ್ಲಿ OBC ಸಮುದಾಯ ಹೆಚ್ಚಿನ ಜನಸಂಖ್ಯೆ ಹೊಂದಿದೆ. ಸಮುದಾಯದ ಹಕ್ಕುಗಳು ಪ್ರಾತಿನಿಧ್ಯಕ್ಕಾಗಿ OBC ಧ್ವನಿ ಎತ್ತಬೇಕು. OBC ಜನ್ಜಿಗಳಂತೆ ಬೀದಿಗಿಳಿದು ಪ್ರತಿಭಟಿಸಿದ್ರೆ ಏನಾಗಬಹುದು? ಇಂಥ ಪರಿಸ್ಥಿತಿಯಲ್ಲಿ ಮೋದಿ ಸರ್ಕಾರ ಮಣಿಯಲೇಬೇಕಾಗತ್ತೆ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ದಕ್ಕೆ ಇರಬೇಕು. ಎದ್ದು ನಿಂತು ಅಲ್ಲಿ ಚಪ್ಪಾಳೆ ಹೊಡಿತಿದ್ದಾರೆ. ಈ ಮಾತಿಗೆ ಇರಬೇಕು, ಚಪ್ಪಾಳೆ ಹೊಡಿತಾ ಇದ್ದಾರೆ. ಇತಿಹಾಸ ಏನಾದರೂ ಅವ್ರು ಎದ್ದು ನಿಂತ್ಕೊಂಡು ಯಾರು ಒಬ್ಬರು ಕೇಳಿಬಿಟ್ರೆ ಕತೆ ಏನಾಗ್ಬಿಡುತ್ತೆ. ಈ ದೇಶದಲ್ಲಿ ಒಟ್ಟಾರೆಯಾಗಿ ನಾವು ಯಾವುದಕ್ಕೆ ಜಾತಿ ಗಣತಿ ಅಂತೀವಲ್ಲ, ಅದನ್ನು ಮಾಡಿದವರು ಬ್ರಿಟಿಷರು. 1931ರಲ್ಲಿ ಲಾಸ್ಟ್ ಮಾಡಿದ್ದವರು. 1931 ಬ್ರಿಟಿಷರ ಬಗ್ಗೆ ಎಲ್ಲರೂ ಮಾತಾಡ್ತಾರಲ್ಲ, ಒಡೆದು ಆಳುವ ನೀತಿ, ದೇಶವನ್ನು ಧರ್ಮಗಳಾಗಿ ಜಾತಿಗಳಾಗಿ ವಿಭಾಗಿಸಿಬಿಟ್ರು. ಅಂಥ ಬ್ರಿಟಿಷರು ದೇಶದಾದ್ಯಂತ ಹುಡುಕದಾಗಲೇ 4,500ಕ್ಕಿಂತ ಕಡಿಮೆ ಜಾತಿ ಸಿಕ್ಕಿದ್ವು ಅವರಿಗೆ. 4,500ಕ್ಕಿಂತ ಕಡಿಮೆ ಜಾತಿ ಬ್ರಿಟಿಷರಿಗೆ ಸಿಕ್ಕಿದ್ವು. ಈಗ ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ 46 ಲಕ್ಷ ಜಾತಿಗಳಿದಾವಂತೆ. ಅಂದರೆ ಬ್ರಿಟಿಷರಿಗೆ ಹುಡುಕೋದಕ್ಕಾಗಿದ್ದು 4,500 4,500 ಅಲ್ಲ, 4,147 ಜಾತಿ ಐಡೆಂಟಿಫೈ ಮಾಡಿದ್ರಂತೆ ಬ್ರಿಟಿಷರು. ಒಡೆದು ಆಳುವವರು ಅವರೇ 4,147 ಜಾತಿ ಗುರುತಿಸಿದ್ರು. ಒಗ್ಗಟ್ಟಾಗಿರುವ ನಾವೆಷ್ಟು ಗುರುತಿಸಿದ್ವಿ ಅಂತ. 1951ರಲ್ಲಿ ಸ್ವತಂತ್ರ ಭಾರತದ ಮೊದಲನೇ ಗಣತಿ ಆಗಿತ್ತು. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವೇ ಮಾಡಿಕೊಂಡ ಗಣತಿ 1951. ಅಲ್ಲಿ SC STಗಳನ್ನು ಮಾತ್ರ ಗುರುತಿಸಬೇಕು, ಉಳಿದ ಜಾತಿಗಳನ್ನು ಯಾವುದು ಹೇಳುವುದೇ ಬೇಡ ಅಂತ ನಿರ್ಧಾರ ಆಯಿತು. ಆಗ ಸರ್ಕಾರ ತೆಗೆದುಕೊಂಡಂಥ ಕಾನ್ಷಿಯಸ್ ಡಿಸಿಷನ್ ಅದು. ಇದು ವಿಭಜನೆಗೆ ದಾರಿಯಾಗುತ್ತೆ. ಪ್ರತಿ ಜಾತಿ 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 ಅಂತ ಗುರುತಿಸ್ತಾ ಹೋದರೆ ವಿಭಜನೆಗೆ ದಾರಿಯಾಗುತ್ತೆ ಅಂತ 1951ರಲ್ಲಿ ಇದ್ದ ಸರ್ಕಾರವೇ ನಿರ್ಧಾರ ತಗೊಂಡಿತ್ತು. SC STಗಳನ್ನು ಯಾಕೆ ಗುರುತಿಸಬೇಕು? ಜಾತಿಯ ಕಾರಣಕ್ಕಾಗಿ ಅವರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅನ್ನೋದು ಜಗತ್ತಿಗೆಲ್ಲ ಗೊತ್ತಿದ್ದ ಸತ್ಯ ಆಗಿತ್ತು.
ಆಗ ತೆಗೆದುಕೊಂಡ ನಿರ್ಣಯ. ಇದು ಜೋರು ಚರ್ಚೆ ಆಗ್ತಾ ಇದೆ. ಅನಿಲ್ ಜೈ ಹಿಂದ್ ಕಾಂಗ್ರೆಸ್ OBC ಘಟಕದ ಅಧ್ಯಕ್ಷರು ಮಾತಾಡಿದ್ದಾರೆ. ಅಂದರೆ ಮೋದಿ ತಮ್ಮನ್ನು ತಾವು OBC ಅಂತ ಹೇಳ್ಕೊಳ್ತಾರೆ, OBCಗೆ ಮೋಸ ಮಾಡ್ತಿದ್ದಾರೆ ನೋಡಿ ಅಂತ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಮತ್ತು BJPಯ OBC ಮೋರ್ಚಾದ ಮಾಜಿ ಅಧ್ಯಕ್ಷ ಕೆ ಲಕ್ಷ್ಮಣ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. तो साथियों, आप जानते हैं कि हमारे देश में जनगणना शुरू हो चुकी है और ये जो जनगणना शुरू हुई है उसमें जो OBC श्रेणी के बारे में जो एक कॉलम होना चाहिए था वो नहीं है. ये मेरे पास मिनिस्ट्री ऑफ होम अफेयर्स के जो ऑफिस ऑफ द रजिस्ट्रार जनरल इंडिया का एक नोटिफिकेशन है जो 14 अगस्त को अभी जारी हुआ है और इसके जो क्वेश्चनायर है उस क्वेश्चनायर में, उस प्रश्नावली में 10वें नंबर पे लिखा है शेड्यूल कास्ट / शेड्यूल ट्राइब / कास्ट. अब ये सिर्फ कास्ट लिखा है, इसमें OBC श्रेणी नहीं लिखा और ये एक बहुत बड़ी बात है. आपको मालूम है कि हमारे प्रधानमंत्री जो खुद को बार बार कहते हैं, छाती ठोक ठोक के कहते हैं कि मैं OBC का हूं, वो भारतीय जनता पार्टी जिसके कभी 2 सांसद होते थे वो 2 से लेकर के अगर 302 तक पहुंची है तो उसमें OBC वर्ग का सबसे बड़ा हाथ है. यानी OBC वर्ग ने मोदी जी को प्रधानमंत्री बनाया, इनकी पार्टी को सत्ता में लेके आए और मोदी जी उसी OBC वर्ग को मूर्ख बना रहे हैं. अब अगर मैं कहूं कि असल में मोदी जी कहने को तो OBC वर्ग का अपने आप को बताते हैं, लेकिन जो उनके कर्म है वो दर्शाते हैं कि मुखौटा OBC का है, लेकिन जो उनका दिल है वो मनोवादी शक्तियों के लिए धड़कता है. ಜಾತಿ ಜನಗಣತಿಯ OBC ಕಾಲಮ್ ಇಲ್ಲ. ಯಾವಾಗಿತ್ತು ಅನ್ನೋದನ್ನು ಹೇಳಬೇಕು. ಯಾವಾಗಿತ್ತು ಆ ಕಾಲಮ್ಮು? ಯಾವಾಗಲೂ ಇರಲಿಲ್ಲ ಅನ್ನೋದಾದ್ರೆ ಯಾಕಿರಲಿಲ್ಲ? ಮರ್ತು ಬಿಟ್ಟಿದ್ರಾ? ಮರ್ತಿದ್ರು ಉದ್ದೇಶಪೂರ್ವಕವಾಗಿ ಅದು ಇರುವುದು ಬೇಡ ಅಂತ ನಿರ್ಧಾರ ಮಾಡಿದ್ರು. SC ST ಬಿಟ್ಟು ಇನ್ಯಾವ ಕ್ಯಾಟಗರಿಗಳನ್ನು ನಾವು ಕೇಳೋದು ಬೇಡ ಅನ್ನುವುದು ಕಾನ್ಷಿಯಸ್ ಡಿಸಿಷನ್ ಆಗಿತ್ತು, ಅಥವಾ ಹಾಕೋದನ್ನು ಮರ್ತು ಬಿಟ್ಟಿದ್ರ ಹಿಂದಿನವರು? ಫಸ್ಟ್ ಆಫ್ ಆಲ್, ಸ್ವಾತಂತ್ರ್ಯ ಭಾರತದಲ್ಲಿ ಯಾವತ್ತಾರೋ ಅಂಥದ್ದೊಂದು ಕಾಲಮ್ ಇತ್ತ? ಇರಲಿಲ್ಲ ಅಂದರೆ ಯಾಕಿರಲಿಲ್ಲ? ಆವತ್ತು ಅದು ಇರೋದು ಬೇಡ ಅಂತ ನಿರ್ಧಾರ ತಗೊಂಡವರು ದಡ್ಡರ, ಸ್ವಾರ್ಥಿಗಳ, ಮನುವಾದಿಗಳ ಅಥವಾ ಇನ್ನೇನಾರೋ ಆಗಿದ್ರ? ಈ ಪ್ರಶ್ನೆಗೆ ಸಾಧ್ಯ ಆದರೆ ನೀವು ಉತ್ತರ ಕಂಡುಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.